ಸ್ನೇಹಿತರೆ ಎಲ್ರಿಗೂ ಶರಣಾರ್ಥಿ. ಸ್ನೇಹಿತರೆ, ಇವತ್ತು ಬೆಂಗಳೂರಿನಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ವಿಧಾನಸೌಧಕ್ಕೆ ಬಂದಿದ್ದೀನಿ. ನಮ್ಮ ಹೆಮ್ಮೆಯ ಬೆಂಗಳೂರು ಹೃದಯ ಭಾಗದಲ್ಲಿರ್ತಕ್ಕಂಥ ಸ್ಥಳಗಳು ವಿಧಾನಸೌಧ, ಕಬ್ಬನ್ ಪಾರ್ಕ್ ಮತ್ತು ಹೈಕೋರ್ಟ್. ನೋಡಿ, ವಿಧಾನಸೌಧದ ಎದುರುಗಡೆಗೆ ಕೆಂಪೇಗೌಡರ ಮತ್ತು ಬಸವಣ್ಣನವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದರ ಜೊತೆಗೆ ನೆಹರು, ಅಂಬೇಡ್ಕರ್ರ ಸ್ಟ್ಯಾಚ್ಯುಗಳನ್ನು ಕೂಡ ನಾವು ನೋಡಬಹುದು. ವಿಧಾನಸೌಧವನ್ನು ಕಟ್ಟಿಸಿದವರು ಕೆಂಗಲ್ ಹನುಮಂತಯ್ಯನವರು. ವಿಧಾನಸೌಧದ ಒಂದು ವಾಸ್ತುಶಿಲ್ಪ ಇಡೀ ಜಗತ್ತಿನಲ್ಲೇ ಹೆಸರು ವಾಸಿಯಾಗಿರ್ತಕ್ಕಂತಹದ್ದು. ಒಟ್ಟು ವಿಧಾನಸಭೆಯ ಸದಸ್ಯರ ಸಂಖ್ಯೆ 224 ಇದೆ ಕರ್ನಾಟಕದಲ್ಲಿ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಯಾರು ಗೆದ್ದು ಬರ್ತಾರೆ ಅವರಿಗೆ ರೂಲಿಂಗ್ ಪಾರ್ಟಿ ಅಂತ ಹೇಳ್ತೀವಿ. ವಿಧಾನಸೌಧದ ಮೇಲೆ ಒಂದು ವಾಕ್ಯವನ್ನು ಬರೆಯಲಾಗಿದೆ, ಸರ್ಕಾರಿ ಕೆಲಸ ಅದು ದೇವರ ಕೆಲಸ ಅಂತ ಬರೆಯಲಾಗಿದೆ. ಅದನ್ನು ಎಷ್ಟರ ಮಟ್ಟಿಗೆ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಂತ ನಮಗೂ ನಿಮಗೂ ಗೊತ್ತೇ ಇರೋದೇ ಆಗಿದೆ. ವಿಧಾನಸೌಧ 1952ರಲ್ಲಿ ಕಟ್ಟಡ ಶುರುವಾಯಿತು ಕಟ್ಟೋಕ್ಕೆ. 1956ರಲ್ಲಿ ಮುಗೀತು. ಅಂದರೆ 4 ವರ್ಷ ತಗೊಂಡಿದ್ದಾರೆ. ವಿಧಾನಸೌಧದ ಎದುರುಗಡೆನೆ ನಾವು ಹೈಕೋರ್ಟನ್ನು ನೋಡಬಹುದು. ನೋಡಿ, ನಮ್ಮ ಬೆಂಗಳೂರಿನ ಒಂದು ಹೆಮ್ಮೆಯ ಸ್ಥಳಗಳು, ಶಕ್ತಿ ಕೇಂದ್ರಗಳು ಅಂತ ಹೇಳ್ಬೋದು ಹೈಕೋರ್ಟ್ ಮತ್ತು ವಿಧಾನಸೌಧ. ಒಂದು ರಾಜ್ಯಾಂಗ, ಇನ್ನೊಂದು ನ್ಯಾಯಾಂಗ. ರಾಜ್ಯಾಂಗದ ಎಷ್ಟು ಜವಾಬ್ದಾರಿ ಇರುತ್ತೋ ಅದರಷ್ಟೇ ಜವಾಬ್ದಾರಿ ನ್ಯಾಯಾಂಗದ ಕೂಡ ಇರುತ್ತೆ. ಯಾಕಂದರೆ ಯಾವುದೇ ಒಂದು ಸರ್ಕಾರ ತಪ್ಪು ಮಾಡಿದಾಗ ಅದರ ಕಿವಿ ಹಿಂಡಿ ಬುದ್ಧಿ ಹೇಳುವಂಥ ಕೆಲಸವನ್ನು ನ್ಯಾಯಾಂಗ ಮಾಡುತ್ತೆ. ನಮ್ಮ ಹೆಮ್ಮೆಯ ಹೈಕೋರ್ಟ್ ಇದು. ಇನ್ನೂ 2 ವಿಭಾಗೀಯ ಪೀಠಗಳು ಕೂಡ ಇದೆ. ಒಂದು ಹುಬ್ಬಳ್ಳಿ ಧಾರವಾಡದಲ್ಲಿದೆ, ಮತ್ತೊಂದು ಗುಲ್ಬರ್ಗದಲ್ಲಿದೆ. ಕಿತ್ತೂರು ಕರ್ನಾಟಕದ ಹುಬ್ಬಳ್ಳಿ ಹಾಗೂ ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿ ಕೂಡ ವಿಭಾಗೀಯ ಪೀಠಗಳನ್ನು ನಾವು ನೋಡಬಹುದು. ಬೆಂಗಳೂರು ಸಾಕಷ್ಟು ಜನ ರೂಲ್ ಮಾಡಿದ್ದಾರೆ ಬೆಂಗಳೂರನ್ನು. ಮೈಸೂರು ಅರಸರು ಇರ್ಬೋದು, ಹೈದರಾಲಿ ಟಿಪ್ಪು ಸುಲ್ತಾನ್ ಇರಬಹುದು, ವಿಜಯನಗರದ ಆಡಳಿತಕ್ಕೂ ಕೂಡ ಇದು ಒಳಪಟ್ಟಿತ್ತು. ಅದರ ಜೊತೆಗೆ ಮೊಘಲರು ಕೂಡ ಒಂದು ಅಲ್ಪಾವಧಿಯವರೆಗೆ ಬೆಂಗಳೂರನ್ನು ಆಳಿದ್ದಾರೆ. ವಿಜಯನಗರದ ಅರಸರೊಬ್ಬ ಸಾಮಂತ ಆಗಿರ್ತಕ್ಕಂಥ ಕೆಂಪೇಗೌಡರು ಬೆಂಗಳೂರನ್ನು ಆಳಿ ಬೆಂಗಳೂರನ್ನ ಕಟ್ಟಿದರು ಅಂತ ಹೇಳಲಾಗುತ್ತೆ. ಬ್ರಿಟಿಷರು ಬೆಂಗಳೂರನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದರು. ಅದರ ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಇದು ನಾವು ಕಬ್ಬನ್ ಪಾರ್ಕ್ ಅಂತ ಹೇಳ್ತೀವಿ. ಬ್ರಿಟಿಷ್ ಅಧಿಕಾರಿ ಹೆಸರನ್ನು ಇಟ್ಟಿದ್ದಾರೆ ಕಬ್ಬನ್ ಅಂತ. ಲಾಲ್ ಬಾಗ್, ಕಬ್ಬನ್ ಪಾರ್ಕ್ಗಳೆಲ್ಲ ಇರೋದರಿಂದನೇ ಬೆಂಗಳೂರಿನ ಉದ್ಯಾನ ನಗರಿ ಅಥವಾ ಗಾರ್ಡನ್ ಸಿಟಿ ಅಂತಲೂ ಕೂಡ ಹೇಳಲಾಗುತ್ತೆ. IT ಸಿಟಿ ಹೇಗೋ ಅದೇ ರೀತಿ ಬೆಂಗಳೂರು ಗಾರ್ಡನ್ ಸಿಟಿ ಕೂಡ ಹೌದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.